ಅಜ್ಜ ಅತ್ಲಾಗ ಕೂಕಣವನೆ. ಎದ್ದಾಗ 6 ಗಂಟೆ ಕಾಪಿ ಕುಡ್ದು ಹೋದನು. 8:15 ಆದ್ರೂ ಇನ್ನ ಮಂತಾಕೆ ಬಂದಿಲ್ಲ. ಒಂದಿಸ್ ಮಾವಿನ ಹಣ್ಣು ಇದಾವೆ, ತಕೊಂಡೋಗಿ ಊರಕ್ಕೆ ಮಾರ್ಕೊಂಬರೋಣ. ಅಮ್ಮಂಗೆ ಏನಿಲ್ಲ, ಹೋಗಲ್ ಕುಕ್ಕರ್ಸ್ಕೆ ಬಿಡ್ತಾನೆ ಎಲ್ಲನ ಹೋಟ್ಲ್ ಪಾಕಟ್ಟಾಗೆ ಬಿಡಿಸಿ ಎತ್ಕೊಂಡು. ಅಲ್ಲ ನಾನು ಎದ್ದಾಗ್ಲಿ ಹೇಳಿದೀನಿ ಕಾಪಿ ಕುಡ್ದೇಡ್ಕೇನೆ ತಾಂಡೋಗ ಜಾ ಮಾವಿನ ಹಣ್ಣು ಇದಾವೆ, ಊರಾಗ ತಕೊಂಡೋದ್ರೆ ಯಾರನ್ನ ತಾಂತಾರೆ ಅಂತಂದ್ರೆ ಕೇಳಲಿಲ್ಲ. ಬಿಡತ್ಲಾಗೆ ಆಮೇಲೆ ತಾಂಡೋಗಕ್ಕಾಗುತ್ತೆ, ಅವಿನ್ಯೋಸದೇವೆ ಅಂತ ಅಂದ. ಬತ್ತೀನಿ 8 ಗಂಟೆ ತಾಂಡ್ ಹೋಗ್ತೀನಿ ಅಂತ ಅಂದ. ನಾವ್ ಅಜ್ಜ ಊಟತ್ತಾದ್ರೂ ಪತ್ತೇನೇ ಇಲ್ಲ. ಈ ಹುಡ್ಗನು ಎತ್ಲಾಗ ಹೋಗಿ ಕುಕ್ಕಣೈತ, ಹೋಗಿ ಕರ್ದ್ ಬತ್ತ ನಾವ್ ಅಜ್ಜನ ಅಂತಂದ್ರೆ. ಈಗಳಪ್ಪ ನಮ್ಮ ಅಜ್ಜಿಗೆ ಬೀಡಿ ಕಾಪಿ ಎಳ್ಳಿದ್ರೆ ಇನ್ಯಾತು ಬೇಡ, ಈ ಪ್ರಪಂಚನೇ ಮರ್ತ್ ಬಿಡ್ತಾನೆ. ಯಾಕೆ ಗುಂಡಮ್ಮ ಹಂಗ್ ಮಾತಾಡ್ಕೊಂಡು ನಿಂತಿದೀವಿ ಒಬ್ಳೇನೆ? ಯಾರನ್ನ ಬೈಕೆಂತ ಇದ್ಯಾ? ಯಾಕೆ ಏನ್ ಮಾಡಿರೆ? ಯಾರು ಇನ್ಯಾರನ್ನು ಬೈಕೆಮನಕ? ಯಾರನ್ನು ಬೈಕೆಂಡ್ ಏನ್ ಬರಂಗೈತೆ? ನಮ್ಮಯ್ಯಪ್ಪನೇ ಬೈಕೆಂತಿದ್ದೆ. ಒಂದೆರಡು ಮಾವಿನ ಹಣ್ಣು ಇದ್ವು, ಅದಕ್ಕೇನೆ ಊರಾಗ ತಕೊಂಡೋಗಿ ಮಾರ್ಕೊಂಬತ್ತೇನೋ ಅಂತ ನೋಡ್ತಿದ್ದೆ. ಏಟತ್ತಾದ್ರೂ ಪತ್ತೇನೆ ಇಲ್ಲ. ನಮ್ಮ ಹುಡ್ಗನೂ ಇಲ್ಲ, ಹೋಗ್ ಕರ್ದನ ಬತ್ತಾನೆ ಅಂದ್ರೆ. ಗುಂಡಮ್ಮ ಯಾವಾಗ ಕಿತ್ಕೊಂಬಂದಿದ್ರೆ ಮಾವನಣ್ಣ? ಅಬ್ಬಾ ಎಷ್ಟು ಚೆನ್ನಾಗದವೆ, ಬಣ್ಣ ಹಂಗನೆ ಸೀಗಿರ್ತವೆ ನಮ್ಮನೆ ನಿಮ್ಮವು. ಆಲೆ ಒಂದ್ 15 ದಿನ ಆತು ಕಣಕ. ನಮ್ಮ ಹುಡ್ಗ ಬಂದಿತ್ತು ಬೆಂಗಳೂರಿಂದನ, ಆ ಹುಡ್ಗನ ಇಳಿಸಿ ಎಲ್ಲ ನಾವು ಒತ್ತಾಕ ಹೋಗಿತ್ತು. ಅದಕ್ಕೆ ಹಣ್ಣಾಗವೆ ಊರಾಗ ತಕೊಂಡೋಗಿ ಮಾರ್ಕೊಂಬತ್ತೇನೋ ಅಂತ ನಮ್ಮ ಅಪ್ಪ ನೋಡ್ತಿದ್ದಮ್ಮ. ಈಟತ್ತಾದ್ರೂ ಪತ್ತೇನೆ ಇಲ್ಲ. ನಮ್ಮವು ಮಾವಿನ ಹಣ್ಣು ಚೆನ್ನಾಗಿರ್ತಾವ ಕಣಕ. ಅವೇ ನಾರು ಪಾರು ಯಾತು ಇರಲ್ಲ. ಹಣ್ಣಾಗಿದೆ ನೋಡು, ಇವಾಗಿದ್ದು ಹಂಗೇನೆ ಸಕ್ಕರೆ ಮಿಠಾಯಿ ತಿಂದಂಗಾಗುತ್ತೆ, ಒಂದ್ ಹಣ್ಣು ತಿಂದ್ರೆ ಸಾಕು. ಅಲ್ಲ ಕಣೆ ಗುಂಡಮ್ಮ, ಮಾವಿನ ಹಣ್ಣು ಒತ್ತಾಕಿದ್ರೆ ಈಸೊಂದು ಮಾವಿನ ಹಣ್ಣು ಇದಾವೆ, ನನ್ಗೊಂದೇಳು ಕೊಡ್ಬಾರ್ದೇನೆ ತಿಂಬಕ್ಕೆ? ನಂಗೇನೆ ಇವಳಿಗೆ ಕೊಡ್ಬೇಕಾಯ್ತಂತೆ, ಹಂಗೆ ನೀರು ಇದಂಗೆ ಬೆಳೆಸಿಲ್ ನೋಡ್ ಗಿಡನ, ಅದಕ್ಕೆ ಇವಳಿಗೆ ತಕೊಂಡೋಗಿ ಕೊಡ್ಬೇಕಾಯ್ತು ತಿನ್ನಮ್ಮ ಅಂತನ. ಇದ್ಯಾಕೆ ಗುಂಡಮ್ಮ ಅತ್ಲಾಗ ತಿರ್ಕೊಂಡು ಯಾತು ಗೊಣಿಕೆಂತ ಇದ್ಯಾ? ಯಾತೆ ಯಾತು ಇಲ್ಲ ಕಣಕ, ಈ ಹುಡ್ಗನು ಇಲ್ಲ ನೋಡ್ ಮಂತಾಗೆ, ಅದಕ್ಕೆ ಎತ್ಲಾಗ ಹೋತು ಅಂತ ಅವನ್ ಬೈಕೆಂತಿದ್ದೆ. ಆಗಲೇ ಗುಂಡಮ್ಮ ನಿನ್ನಿಂದೇನೆ ಬಂದ್ ನಿಂತೆ ನಿಮ್ ಹುಡ್ಗ, 7 ಕಳ್ಸು ಅಲ್ಲೆಲ್ಲನ ಇದ್ರೆ ಕರ್ದ್ ಬತ್ತ ನಿಮ್ಮ ಅಯ್ಯಪ್ಪನ ಹೋಗಿ. ಹುಡ್ಗ ಅಲ್ಲ, ಎದ್ದಾ ಕಾಪಿ ಕುಡ್ದು ಹೋದನು, ನೀನು ನಿಮ್ ತಾತನು ಇವಾಗ ಗೊತ್ತಾ ಇದೆಯಲ್ಲ, ನಿನ್ಗೆ ನನ್ನ ಜ್ಞಾನಮತಿ ಐತೆ ನಿಮ್ಗೆ? ಯಾಕಂದ್ರೆ ಮಾವನೇನ್ ತಕೊಂಡೋಗೋದ್ ಬೇಡ್ವೆ? ನೀನು ನಿಮ್ ತಾತನು ತಕೊಂಡೋಗಿ ಮಾರ್ಕೊಂಬರೋಗ್ರಿ. ಎದ್ದಾಗ 7 ತಾನೆ ಕಾಪಿ ಕುಡ್ದಕ್ಕೆ ಹೋಗ್ರಿ ಅಂದ್ರೆ ಆಮೇಲೆ ಹೋಗ್ತೀವಿ ಅಂದ್ರಿ. ಹೋಗು ಅವಜ್ಜಿ ಎಲ್ಲೇ ನನ್ ಕರ್ಕೊಂಬರೋಗ್ ಹೋಗಿ. ನಾನೇನ್ ಮಾಡಿನಜ್ಜಿ? ನಾನೇನ್ ಹೋಗಲ್ಲ ಅನ್ನೆ, ತಾತ ತಾನೇ ಹೇಳಿದ್ದು. ಅವಜ್ಜ ಹೇಳಿರೋದಕ್ಕೆ ನನ್ ಮೇಲೆ ಯಾಕೆ ಅಗ್ರಾಡ್ತೀಯ? ಹೋಗ್ ಕರ್ಕೊಂಬತ್ತೀನಿ ನೀರು, ಇವಾಗ ಅದೆಲ್ಲೈತೆ. ಸಿಟ್ಟಾಗ ನೋಡಿ ಹೆಂಗ್ ಸಿಟ್ಟಾಗ್ತಾನೆ, ಎಲ್ಲೋಗುತ್ತೆ ತಾತನ್ ಬುದ್ಧಿ. ತಾತ ಮೊಮ್ಮಗ ಇಬ್ರು ಒಂದೇನೆ, ಯಾತಾನೆ ಹೇಳಿದ್ ಸಾಕು ಸಿಟ್ಟ ಹಂಗೆ ಮೂಗಿನ ತುದಿಯಾಗೆ ಇರುತ್ತೆ. ಅಲ್ಲ ಕಣೆ ಗುಂಡಮ್ಮ, ನಿಮ್ಮ ಅಯ್ಯಪ್ಪ ಹೋಗಿ ಅಲ್ಲಿ ಹೇಳ್ಕು ಕಣೆವನು ಏನೋ. ಈ ಹುಡ್ಗ ಇವಾಗ ಹೂ ಸುತ್ತನ ಹುಡಿಕೊಂಬರುತ್ತೇಳು. ಅಕ್ಕಿನ ನೀನೇ ಒಂದ್ ಹೆಜ್ಜೆ ತಕೊಂಡೋಗಿ ಬಂದಿದ್ರೆ ಇಟ್ಟತಿಗೆ ಎಲ್ಲ ಮುಗಿಯವಮ್ಮ ನಿನ್ನ ಮಾವನೆಣ್ಣು. ನಾನು ಹೋದ್ರೆ ಅಡ್ಗೆ ಪಡ್ಗೆ ಮಾಡೋದ್ ಬೇಡವೇನಕ ಮನೆಯಾಗೆ? ಅದಕ್ಕೇನೆ ಅವ್ರಿಗಿನ್ನೇನ್ ಕೆಲ್ಸ ಐತೆ? ಅವ ಅಜ್ಜಿಗೂನು ಹುಡ್ಗುನು ಇಬ್ರು ತಾಂಡ್ ಹೋಗ್ಬೋತಾರೆ ಅಂತ ನಾನು ಹೇಳಿದ್ದಮ್ಮ. ಮತ್ತೆ ಅಲ್ಲಿ ಅಡ್ಗೆ ಆತೇನು? ಏನ್ ಸಾರ್ ಮಾಡ್ದೆ? ಸಾರು ಮೊಳಕೆ ಉಳಿಕಾಳು ಬಸ್ಸಾರ್ಗೆ ಇಕ್ಕಿದ್ನಮ್ಮ. ಇನ್ನೇನು ಎಲ್ಲ ಆತು, ಕಾಳಿಗೊಂದಿಟ್ಟು ಒಗ್ಗರಣೆ ಹಾಕ್ಬೇಕು. ಅದಕ್ಕೇನೆ ಅವ ಅಜ್ಜಿ ಎಲ್ಗ ಹೋದ ತಕೊಂಡೋಗಿ ಬತ್ತಾನರ್ಲಗೆ ಆಟತಿಗೆ ಮುದ್ದೆ ಮಾಡೋಣ ಅಂತ ನಾನ್ ನೋಡಿರೆ ಅವ ಅಜ್ಜಿ ಎಲ್ಲ ಹೋಗಿ ಕುಕ್ಕರಿಸ್ಕೊಂಡನಲ್ಲಕ್ಕ. ಈ ಗಂಡಸ್ರ ಕತೆ ಕಟ್ಕ್ಯ ಎಲ್ಲಾನ ಹೋಗಿ ಕುಕ್ಕಣವು, ಅಲ್ಲೇ ಕುಕ್ಕಂತಾವ್ ಬರಲ್ಲ ಜಲ್ದು. ಸುಮ್ಮನ ನೀನೇ ಒಂದ್ ಹೆಜ್ಜೆ ತಕೊಂಡ್ ಹೋಗು, ಆಮೇಲೆ ಮಾರ್ಕೊಂಡ್ ಬಂದ್ಮೇಲೆ ನಿಧಾನಕ್ಕೆ ಮುದ್ದೆ ಮಾಡ್ಕೊಂಡು ಉಂಬಿ ಅಂತೆ. ಇನ್ನೇನ್ ಎಲ್ಗೂ ಹೋಗಂಗಿಲ್ಲ ಏನಿಲ್ಲ, ಕೂಲಿಪಾಲಿನ. ಹಂಗೆ ಮಾಡೋದು, ಇನ್ನೇನ್ ಮಾಡೋದು? ಈ ಹುಡ್ಗ ಹೋಗೈತಲ್ಲ, ಏನಾನ ಕರ್ಕೊಂಬಂದ್ರೆ ತಕೊಂಡ್ ಹೋಗ್ತೀನಿ ಅಂದ್ರೆ ಓರ್ಸ್ ಕಳಿಸ್ತೀನಿ, ಇಲ್ದಿದ್ರೆ ಇನ್ನೇನ್ ಮಾಡೋದು? ಆ ಹುಡ್ಗನು ನಾನು ತಕೊಂಡ್ ಹೋಗ್ತೀವಮ್ಮ. ಅಜಯ್ ಅಲ್ಲಿ ಎಲ್ಲ ಊರಾಗೆ ಎಲ್ಲ ನೋಡ್ಕೊಂಬಂದೆ, ಆ ಹೋಟ್ಲು ತಗೆ, ಬ್ಯಾಂಕಿನ ತಗೆ, ಹಳ್ಳಿ ಕಟ್ಟೆ ತಗೆ, ಎಲ್ಲೂ ಇರ್ಲಿಲ್ಲ. ತಾತ ಹೋಗು. ಹಿಂಗೆ ಮತ್ತೀಗ ನಿಮ್ಮ ಅಜ್ಜ ಯಾತನ ಬದುಕಿ ಹೇಳಿರ್ತೀನಲ್ಲ, ಅವಾಗ್ಲೇನೆ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ, ಹಂಗ ಹೋಗ್ತಾನೆ. ಅದು ಎಲ್ಲೋ ಕುಕಾಣವನ ಏನ್ ಕಚ್ಯೋ, ಬಾ ನಾವೇ ತಾಂಡೋಗೋಣ. ಮುದ್ದಿಗೆ ಬೋತಾನಲ್ಲ ಅವಾಗ ಸರಿಯಾಗೈತ ಅವನಿಗೆ. ನಾನ್ ಬರ್ಬೇಕೆ? ನೀನು ಒಬ್ಳೆ ತಾಂಡೋಗಜಯ್, ನನಗೆ ಸ್ಕೂಲಿಗೆ ಟೈಮ್ ಆಗುತ್ತಿರ್ಗ. ಈಡಕ್ಕೆ ಹೋಗ್ತಾನಂತೆ ಈ ಸ್ಕೂಲ್ಗೆ. ಯಾತನ ಬದುಕಿ ಹೇಳ್ದಾಗ್ಲೇ ಇವನ್ಗೆ ಈ ಸ್ಕೂಲ್ ನೆನಪಾಗೋದು, ಇಲ್ದಿದ್ರೆ ಹೋಗ್ಬಿಡ್ತಾನೆ ಎಲ್ಲ ಸುತ್ತರಿಯ ಹುಡುಗರ ಜೊತೆಗೆ. ಇವತ್ ನೋಡು ಮಾನೇನ್ ತಾಂಡೋಗೋಣ ಅಂತಂದ್ರೆ ಈ ಸ್ಕೂಲಿಗೆ ಟೈಮ್ ಆಗುತ್ತಂತ ಇವನಿಗೆ. ಮುಚ್ಕೊಂಡ್ ಬಾರವ್, ಹೋಗ್ ಬರೋಣ, ಇನ್ ಜಲ್ದ್ ಬರ್ತೀವಿ. ಅವಿನ್ಯೋಸ ಇದಾವೆ ಎತ್ತಾಕ ತಟ್ಟಿನ ಒಂದಿಟ್ಟು ತಲೆ ಮೇಕೆ. ನಾನೇ ತಾಂಡೋಗ್ ಬರ್ತೀನಿ ಅತ್ತ, ಇನ್ನೇನ್ ಮಾಡೋದು? ಲೇ ಪಾಪ, ನೀನ್ ಆ ತಕ್ಕಡಿನ ಸರಿಯಾಗಿ ಇಡ್ಕೊಂಬ, ಅಳ್ಳಾಡ್ಸ್ಕೊಂಡ್ ಬರ್ಬೇಡ, ಆಮೇಲೆ ಮುರ್ಗಿರ್ದು ಓದಾತು. ಸರಿ ತಾಂಬತ್ತಿ ನಡಿ ಅಜಯ್, ನಿನ್ ಮುಂದಂಗೆ. ಮಾವನೆಣ್ಣು ಬಾಳ ರುಚಿಯಾದಂತ ಹಣ್ಣು. ಅಜಯ್
ಹಿಂಗ್ ಕೂಗಿರಿ ಯಾರು ಬರ್ತಾರೆ? ನಾನ್ ಕೂಗ್ತೀನಿ ಸುಮ್ನಿರು, ಜೋರಾಗಿ ಇವಾಗ ಓಡಲೆ ಬರ್ತಾರೆ ಹೆಂಗಸ್ರು ಒಳಗಿದ್ದರು. ಹ್ಞೂ ಸರಿಯಪ್ಪ, ಕೂಗು. ಅದ್ ಹೆಂಗ್ ಕೂಗ್ತಿ ನೋಡೋಣ ನೀನು. ಮಾವನೆಣ್ಣು ಮಾವನೆಣ್ಣು ಬಾಳ ರುಚಿ ಬಾಳ ಸಿಹಿ. ಇಂಥ ಮಾವನೆಣ್ಣು ನೀವು ಎಂದು ತಿಂದಿರೋದಿಲ್ಲ, ಮುಂದೆ ತಿನ್ನೋದು ಇಲ್ಲ, ಹಿಂದೆ ತಿಂದಿರೋದು ಇಲ್ಲ. ಬನ್ನಿ ಬನ್ನಿ, ಬೇಗ ಬೇಗ ಖಾಲಿ ಆಗ್ತಾ ಇದೆ, ಬನ್ನಿ ಬೇಗ. ಕೆಜಿ 50, ಅರ್ಧ ಕೆಜಿ 30, ಕೆಜಿ 50, ಅರ್ಧ ಕೆಜಿ 30. ಬನ್ನಿ ಅಕ್ಕ, ಬನ್ನಿ ಅಣ್ಣ, ಅಂಕಲ್, ಆಂಟಿ, ಬನ್ನಿ ಬನ್ನಿ ಬೇಗ ಬೇಗ. ಲೇ ಪಾಪ, ಇದ್ಯಾತಲ್ಲ ಹಿಂಗ್ ಕೂಗ್ತಾ ಇದೀಯಾ? ಅಲ್ಲ, ಕೆಜಿ 50 ಆದ್ರೆ ಅರ್ಧ ಕೆಜಿಗೆ 25 ಆಗಲ್ವೇನೋ? 30 ರೂಪಾಯಿ ಅಂತೀಯ ನೀನು? ಅಜಯ್, ಯಾತನ ವ್ಯಾಪಾರ ಮಾಡೋರು ಬಂದ ಕೂಗದ್ ನೀನ್ ಕೇಳಿಸ್ಕೊಂಬದಿಲ್ಲ? ಯಾವತನ ಕೇಳಿದ್ಯಾ ಇಲ್ವಾ? ಯಾತನ ಕೂಗದ್ನ 50 ರೂಪಾಯಿಗಾದ್ರೆ 1 ಕೆಜಿ, 30 ರೂಪಾಯಿಗಾದ್ರೆ ಅರ್ಧ ಕೆಜಿ ಅಂತ ಕೂಗ್ತಾರ ತಾನೆ? ಯಾಕೆ ಹೇಳು? ಹ್ಞೂ ಕಣ್ ಪಾಪ, ಹಂಗೆ ಕೂಗೋದು. ವ್ಯಾಪಾರ ಮಾಡಕ್ ಬಂದರು 50 ರೂಪಾಯಿ ಕೆಜಿ ಇದ್ರೆ ಅರ್ಧ ಕೆಜಿ 30 ರೂಪಾಯಿ ಅಂತಾರೆ. ಅದ್ಯಾಕ್ ಪಾಪ ಹಂಗ್ ಕೂಗ್ತಾರೆ? ಅವ್ರಿಗೆ ಲೆಕ್ಕ ಬರುತ್ತಾ ಇಲ್ವಾ? ಅಜಯ್, ಅವರು ದಾಡ್ರ ಅಲ್ಲ, ಬುದ್ಧಿವಂತರು. ಅಚ್ಚೆ ಮತಿಗೆ ಹಂಗ್ ಕೂಗೋದು. ಕೆಜಿಗೆ 50 ರೂಪಾಯಿ, ಅರ್ಧ ಕೆಜಿ 30 ರೂಪಾಯಿ ಅಂತಾನ. ಅರ್ಧ ಕೆಜಿ 30 ರೂಪಾಯಿ ಆದ್ರೆ 5 ರೂಪಾಯಿ ಜಾಸ್ತಿ ಕೊಟ್ಟಂಗಾಗುತ್ತೆ. ಅಕ್ಕಿನ ಕೆಜಿ ತಕೊಂಬನ ಅನ್ಕೊಂತಾರೆ ಜನಗಳು. ಅಚ್ಚೆ ಮತಿಗೆ ಅವರು ಕೆಜಿ ಆದ್ರೆ 50 ರೂಪಾಯಿ, ಅರ್ಧ ಕೆಜಿ ಆದ್ರೆ 30 ರೂಪಾಯಿ ಅಂತ ಕೂಗೋದು. ಅವಾಗ ಜನಗಳೆಲ್ಲನ ಅರ್ಧ ಕೆಜಿ ಇನ್ಯಾಕ್ ಕೊಡೋಣ, ಸುಮ್ನೆ 5 ರೂಪಾಯಿ ಜಾಸ್ತಿ ಆಗುತ್ತೆ, ಅಕ್ಕಿನ 1 ಕೆಜಿನೇ ತಾಮನ ಅಂತ ತಕೊಂತಾರೆ ಅಂತ ಕೂಗೋದು. ಓ ಹಂಗೇನು? ಓಯ್, ನಾನು ಏನೋ ಅಂತ ಅನ್ಕೊಂತಿದ್ದೆ. ಯಾಕೆ ಹಿಂಗ್ ಕೂಗ್ತಾರಿ ನನ್ನ ಮಕ್ಕಳು? ಕೆಜಿ ಆದ್ರೆ 50 ರೂಪಾಯಿ, ಅರ್ಧ ಕೆಜಿ ಆದ್ರೆ 30 ರೂಪಾಯಿ ಅಂತ ಕೂಗ್ತಾರಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅವಾಗ ಅವರೆಲ್ಲ ಕೂಗ್ಬೇಕಾರೆ ಓ ಹಿಂಗೇನಂಗಾರೆ ಇವಾಗ ಗೊತ್ತಾಗ್ತೈತೆ. ಮಾವನೆಣ್ಣು ಮಾವನೆಣ್ಣು ಫ್ರೆಶ್ ಆಗಿರೋವು ಮಾವನೆಣ್ಣು, ಮಲ್ಗೋಬಾ ಮಲ್ಗೋಬಾ. ತಿಂದ್ರೆ ಇನ್ನೊಂದ್ಸರಿ ತಿನ್ಬೇಕು ಅಂತ ಆಸೆ ಆಗುವಂತ ಸಿಹಿ ನೀವೆಂದು ತಿಂದಿರೋದಲ್ಲ ಜೀವನದಲ್ಲಿ. ಬನ್ನಿ ಅಕ್ಕ, ಬನ್ನಿ ಅಣ್ಣ. ಕೆಜಿ 50 ರೂಪಾಯಿ, ಅರ್ಧ ಕೆಜಿ 30 ರೂಪಾಯಿ. ಎಲೆ ಬಾರಕ ಇದತನ ಅಲ್ಲೇ ನಿಂತ್ಕೊಂಡಿದ್ರೆ ಆವಾಗಿಂದ ನೋಡ್ತಲೇ ಇದೀನಿ. ಮುಂದಕ್ಕೆ ಗೊತ್ತಾಗ ತಕಮನ ಅಂತಾನ. ಅಲ್ಲೇ ನಿಂತ್ಕೊಂಡು ಅರಿಸ್ಕೊಂತ ಇದ್ದೀರಾ ಮಾವನೆಣ್ಣು ಮಾವನೆಣ್ಣು ಅಂತ. ಬಾ ಮುಂದಕ್ಕೆ ಬಂದಿಟ್ಟ. ಹೆಂಗ್ ಗುಣಕಯ್ಯ ಮಾವನೆಣ್ಣು ಕೆಜಿ? ಸಾನೆ ಏನಿಲ್ಲ ಕಣೆ ನಿಂಗಮ್ಮ, 50 ರೂಪಾಯಿ ಕೆಜಿ ಅಷ್ಟೇನೆ. ನೋಡು ಹಣ್ಣು ಎಷ್ಟು ಚೆನ್ನಾಗಿದಾವೆ. ನಾವೇನೇನು ಯಾತು ಪುಡಿ ಪಡಿ ಯಾತು ಇಕ್ಕೇನು ಹಣ್ಣು ಮಾಡಿಲ್ಲ. ಅವೇರ್ಕವೇ ಹಣ್ಣಾಗಿದಾವೆ, ಸೀಗ ಇದಾವೆ. ತಾಕ 1 ಕೆಜಿನ ನೀನು, ನಿಮ್ಮ ಹುಡುಗರು, ನಿಮ್ಮಯ್ಯಪ್ಪ ಎಲ್ಲಾರು ತಿಂಬಿರಂತೆ. ಈಗ ರಂಗಕಾಯಿನು ಬಂತು. ಬಾ ರಂಗಕಾಯ, ಗುಂಡಜ್ಜಿ ಮಾವಿನ ತಂದೈತೆ, ಚೆನ್ನಾಗಿದಾವೆ. ಬಾ ನೀನು 1 ಕೆಜಿ ತಕಮೆಂತೆ. ಬೇಕಾದ್ರೆ 1 ತಿಂದು ನೋಡು, ಆಮೇಲೆ ತಕಮೆಂತೀರನ. ಹಂಗೆ ನೀವು ಪೌಡ್ರ್ ಗಿಡ್ರು ಯಾತು ಇಕ್ಕಿರ್ಲಿಲ್ವಾ ಹಣ್ಣು ಮಾಡಕ್ಕೆ? ಹಂಗಾದ್ರೆ ಚೆನ್ನಾಗಿರ್ತಾವೆ. ಈ ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರ ನೋಡು, ಅವ್ರ ರುಚಿನೇ ಇರಲ್ಲ. ಒಂಥರ ಹುಳಿ ರೊಡ್ಡಾಗಿರ್ತಾವೆ. ಮ್ಯಾಲ್ ಮಾತ್ರ ನೋಡಕ್ ಹಂಗೇನೆ ಬಣ್ಣ ಚೆನ್ನಾಗಿರ್ತಾವೆ, ಒಳಗೆ ಅದೇ ಇರಲ್ಲ ರುಚಿ. ವಾಸನೆ ಹಂಗೇನೆ ಗಮ್ ಅಂತದ ನೋಡು. ಇವು ಪೌಡ್ರ್ ಗಿಡ್ರು ಯಾತು ಹಾಕಿಲ್ ನೋಡು, ಅದಕ್ಕೆ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾವ ಮಾವನೆಣ್ಣು. ಯಾಕ ನಮ್ಗೆ 40 ರೂಪಾಯಿ ಮಾಡ್ಕೊಂಡು 1 ಕೆಜಿ ಕೊಡಾಕ. 40 ರೂಪಾಯಿ ಅಂದ್ರೆ ತೀರಾ ಕಮ್ಮಿ ಆಗುತ್ತೆ ಕಣೆ. ತೀರಾ 5 ರೂಪಾಯಿ ಕಮ್ಮಿ ಕೊಡು, 45 ರೂಪಾಯಿ ಕೊಡಮ್ಮ 1 ಕೆಜಿ ತಕೊಂಡು. ಯಾಕೋ 40 ರೂಪಾಯಿ ಮಾಡ್ಕೊಂಡು ಕೊಡು, ನಾನು 2 ಕೆಜಿ ತಕೊಂತೀನಿ. ನಮ್ಮ ಅಮ್ಮನೀರೂರ್ಗೆ ಹೋಗ್ಬೇಕು, ಅವ್ರವ್ರಿಗೆ ಒಂದಿವ್ಸ ತಕೊಂಡು ಹೋಗ್ತೀನಿ. ಕೊಡಾಕ ನೀನ್ ಬೆಳೆದಿರಾಳು, ಏನ್ ಕೊಂಡ್ಕೊಂಡ್ ಬಂದು ಮಾರ್ತಾ ಇದೀಯ ನೀನೇನು? ನಿನ್ಗೇನ್ ಲಾಸ್ ಆಗುತ್ತೆ ಎಂಬಕ್ಕೆ? ಮಾರ್ದಾಗ ಬೆಳೆದ ಇದೆಯಮ್ಮ ಮಸ್ತಾಗಿ. ಏನ್ ಕೊಡು, ಏನು ಆಗಲ್ಲ. ಬೆಳ್ದಿರೋರಾದ್ರೆ ಅವನು ನೋಡ್ಕೋಬೇಕಲ್ಲಮ್ಮ. ಸುಮ್ಮನೆ ಬಂದ್ಬಿಡ್ತಾವೆ ನಮ್ಮ ಮಾವನೆಣ್ಣು ನಿನ್ಗೆ. ಗೊಬ್ಬರ ನೀರು ಎಲ್ಲ ಹಾಕ್ಬೇಕಲ್ಲ ಅವಕ್ಕೆ. ತಿರ್ಗಿ ಆಮೇಲೆ ಅಲ್ಲಿ ಮರಗಳ ಕಾತ್ಕೊಂಡ್ ಕುಕ್ಕಬೇಕು, ಅವ್ರು ಇವ್ರು ಬಂದು ಕಿತ್ಕೊಂಡು ಹೋಗ್ತಾರೆ ಅಂತಾನ. ಹಂಗ ಕೊಡಕಾತ ಹೋಗ್ಲಿ, ನಾವೇನೇನ್ ಬ್ಯಾರೆ ಊರಾರೆ ಇದ್ದೂರಾರ ತಾನೆ. ಏನಂಗೆ ನೀನು ಒಂದೇ ರೇಟ್ ಇಕ್ಕಂಡ್ ಕುಕ್ಕಂತೀಯಮ್ಮ, ಕೊಡು ಸುಮ್ಮನ. ಸರಿ ಅಮ್ಮ ತಕೊಳ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ. ನಾನು ಹೋಗ್ಬೇಕು, ಅಡುಗೆ ಮಾಡ್ಬೇಕು. ಸಾರು ಮಾಡಿಕ್ ಬಂದಿದ್ದೆ, ಹೋಗಿ ಮುದ್ದೆ ಮಾಡ್ಬೇಕು ಇನ್ನಾನ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮಜ್ಜಿ ಯಾವ ತರ ಎಲ್ಲ ಮಾವನೆಣ್ಣು ಮಾಡ್ತಾ ಇದೆ ಅಂತ. ನಿಮ್ಮೂರ್ ಕಡೆಗೂ ಇವಾಗೆಲ್ಲ ಮಾವನೆಣ್ಣು ತಗೊಂಡ್ ಬರ್ತಾ ಇದಾರ ಮಾರಾಟಕ್ಕೆ. ನನಗಂತೂ ಮಾವನೆಣ್ಣು ಅಂದ್ರೆ ತುಂಬಾ ಇಷ್ಟ. ಯಾರ್ಯಾರಿಗೆ ಮಾವನೆಣ್ಣು ಅಂದ್ರೆ ಇಷ್ಟ ಅವರೆಲ್ಲ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಂತೂ ಎಲ್ಲನ ಮೆಡಿಸಿನ್ ಬಂದ್ಬಿಟ್ಟು ಈ ಪೌಡರ್ ಹಾಕಿ ಹಣ್ಣು ಮಾಡ್ತಾರ ಮಾವನೆಣ್ಣ. ಇದರಿಂದನ ನ್ಯಾಚುರಲ್ ಟೇಸ್ಟೇ ಇರೋದಿಲ್ಲ ಮಾವನೆಣ್ಣು ಈಗಿನ ಕಾಲದವು. ಏನಂತೀರಾ? ಓಕೆ ಫ್ರೆಂಡ್ಸ್, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನಾದರೂ ಇದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ.